ಹೆಂಗೆ ನನ್ನ ಐಡಿಯಾ ಸೂಪರ್ ಆಗಿಲ್ವಾ? ಹೆಂಗ್ ಕಾಣಿಸ್ತಾ ಇದ್ದೀನಿ? ಒಂದು ದೊಡ್ಡ ಅಫಿಷಿಯಲ್ ತರ ಕಾಣಿಸ್ತಾ ಇದ್ದೀನಿ ತಾನೇ? ಅಯ್ಯೋ ಅಣ್ಣ, ನೀನಂತೂ ಬಿಡು, ನಿಂದಂತೂ ಮಾಸ್ಟರ್ ಮಾಸ್ಟರ್ ಮೈಂಡು ಕಣಣ್ಣ ನಿಂದಂತೂ. ವಾಹ್, ಸೂಪರ್ ಕಣಣ್ಣ. ಅಣ್ಣ, ನಾನೇನ್ ಕಾಣಿಸ್ತಾ ಇದ್ದೀನಿ? ನಿನ್ ಎಂಡ್ರು ನಿಧಿ ಏನಾರ ನೀನ್ ನೋಡ್ಬಿಟ್ರೆ ಹಂಗೆ ಕಳೆದೋಗ್ಬಿಟ್ಟು ಒಟ್ಟುರ್ಕೊಂಡು ಹಂಗೆ ಸತ್ತೋಗ್ಬಿಡ್ತಾಳೆ ಕಣಲ್ಲ, ಅಷ್ಟು ಸಂದ ಕಾಣಿಸ್ತಾ ಇದೆಯಾ. ಈ ಬಟ್ಟೆನಾಗೆ ಏನಂದ್ರೂ ಒಂದು ದೊಡ್ಡ ಕೆಲ್ಸದಾಗಿದೀವಿ ಅಂತ ನಿನಗೆ ಪಿಕ್ಸು. ಪಿಕ್ಸ್ ಹಂಗೆ ಜನ ನಾವೀಗ ಹೋದ್ವಿ ಅಂದ್ರೆ ಜನ ಹಂಗೆ ಪಿಕ್ಸ್ ಮಾಡ್ಕೊಬಿಡ್ತಾರೆ. ನೀನೇನು ಅನ್ಕೊಳಕ್ಕೆ ಹೋಗ್ಬೇಡ. ನಮ್ ಬಟ್ಟೆ ನಮ್ ಇದ್ ನೋಡ್ಕೊಬಿಟ್ಟು ನೀನು ಯಾವ್ದೋ ಟಾಪ್ ಲೆವೆಲ್ಗಿದೀವಿ ಅಂತ ನೀನು ಅನ್ಕೋತಾರೆ. ಹಲೋ, ಎಲ್ಲಣ್ಣ? ಬಾಡ್ಗಿ ಕಾರ್ ಬುಕ್ ಮಾಡಿದೀನಿ ಬರ್ತದೆ ಅಂತ ಹೇಳ್ದಲ್ಲ. ಬರ್ತದೆ ಕಣ, ಸಮಾಧಾನ ಮಾಡ್ಕ. ಹೇಳಿದೀನಿ ಫೋನ್ ಮಾಡ್ಬಿಟ್ಟು 2,500 ರೂಪಾಯಿ ಕೊಡ್ತೀನಿ ಅಣ್ಣ ಅಂತ ಕಾಲು ಬಿದ್ಬಿಟ್ಟು ಹೇಳಿ ಬಂದಿನಿ. ಬಾಣ ಶಾನೆ ಹೇಳಕ್ ಹೋಗ್ಬೇಡ ಕಣ, ನಾನು ಅಂತವು ಕಾಸಿಲ್ಲ ಅಂತ ಹೇಳ್ಬಿಟ್ಟು. ಬರ್ತಾರೆ ಅಂತೀಯೇ? ಬರ್ತಾರೆ, ಸುಮ್ಕಿರು. ಕಾರಾಗೇನೇ ಹೋಗ್ಲೇಬೇಕು, ಜಾಮ್ ಜೂಮ್ ಅಂತ. ನಿನ್ಗೆ ಗೊತ್ತಾಗಕ್ಕಿಲ್ಲ, ಹಳ್ಳಿನಾಗೋ ಕಾರಾಗ ಇಳಿದ್ಬಿಟ್ರೆ ಈಗ ನಮ್ಗೆ ಹೊಂಟೋಗಿತ್ತಲ್ಲ ಮುರ್ವಾದಿ. ಈಗ ಎಲ್ಲ ದುಡ್ಡು ಕಳ್ಕೊಬಿಟ್ಟು ಊರ್ ಬಿಟ್ಟವ್ರೆ ಅಂತ ಹೇಳ್ಬಿಟ್ಟು ಅನ್ಕೊಂಡಿದ್ರಲ್ಲ ಮುರ್ವಾದಿ, ಅದೆಲ್ಲ ಹಿಂಗೆ ವಾಪಸ್ ಬಂದ್ಬಿಡ್ತದೆ, ಗೊತ್ತಾಯ್ತಾ? ಹಿಂಗ್ ಹೋಗಿರೋ ಮುರ್ವಾದಿ ಹಿಂಗೆ ಬಂದ್ಬಿಡ್ಬೇಕು. ಆ ತರ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡ್ಬೇಕು. ಹಿಂಗ್ ಮಾಡಿ ಓಡೋಗ್ಬೇಕು, ಬರ್ಬೇಕಾದ್ರೆ ಸ್ಟ್ಯಾಂಡರ್ಡ್ ಆಗಿ ಬರ್ಬೇಕು. ನೋಡಪ್ಪ, ಊರ್ ಬಿಟ್ಟು ಹೋದ್ರು ಕೋಟ್ಯಾಧೀಶ್ವರಾಗಿ ಬಂದವರಪ್ಪ ಅಂತ ಜನ ಅನ್ಕೋಬೇಕು ಕಣ. ಹ್ಞೂ, ಅದು ಸರಿ. ನೀನು ಹೇಳೋದು ನಾನು ನೋಡು, ಫುಲ್ ಸ್ಟ್ಯಾಂಡರ್ಡು. ಅಣ್ಣ, ನಾನೇನಂತ ಕೆಲಸ ಹೇಳ್ಕೊಂಡ್ಲಿ, ನೀನೇನಂತ ಕೆಲಸ ಹೇಳ್ಕತ್ತೀಯ? ಬಿಸ್ನೆಸ್ ಕಂಡ ಬಿಸ್ನೆಸ್. ಈಗ ನೋಡು, ನಮ್ಮ ಮಾನ ಮರ್ಯಾದೆ ಹೆಂಗ್ ಬರ್ತದೆ ಅಂತ. ಆದ್ರೂ ಅಣ್ಣ, ಮನೆ ಬಿಡ್ಸಕ್ಕೆ ಈಗ ನಮ್ಮ ಅಮ್ಮ ಸುಮ್ಮನೆ ಬಿಟ್ಬಿಡ್ತದ? ಮನೆ ಬಿಡ್ಸಕ್ಕೆ 2 ಲಕ್ಷನೋ 2.5 ಲಕ್ಷನೋ ಆಗೈತಲ್ಲ. ಈಗ ಅದನ್ನ ಎಲ್ಲಿಂದ ಕಣ ತಂದು ಕೊಡೋದು? ಅದೆಲ್ಲ ನಿನಗೆ ಯಾಕೆ? ದೊಡ್ಡ ಪಿಲಾನ್ ಮಾಡ್ಬಿಟ್ಟು ದುಡ್ಡು ಯಾಕೆ ಬರ್ತದೆ? ನಡಿ, ನಾನು ಏನೋ ಪಿಲಾನ್ ಮಾಡಿದ್ದೀನಿ. ಏನ್ ಪಿಲಾನ್ ಮಾಡಿದ್ಯಣ್ಣ? ನೋಡಿಲ್ಲ, ಮಾಡಿದೀನಿ, ನೀನ್ ಯೋಚನೆ ಮಾಡ್ಬೇಡ. ಅದಕ್ಕೆಲ್ಲ ದುಡ್ಡಿನ ವ್ಯವಸ್ಥೆ ಆಯ್ತದೆ, ನೀನ್ ಸುಮ್ಕೆ ನೋಡಿ. ಏನೋ ಕಣ್ಣ, ನಮ್ಮ ಅಮ್ಮಂತಾಗ ಮೆಟ್ನೆಟ್ ಬೀಳ್ದಿದ್ದಂಗೆ ನೋಡ್ಕೋಬೇಕಷ್ಟೇ ನೀನಿಯ. ಇವಾಗ ನಮ್ಮ ಹತ್ರ ಪುಡ್ಗಾಸ್ ದುಡ್ದಿರೋ ದುಡ್ಡು ಪಡ್ಡು ಎಲ್ಲ ಐತೆ. ಆ ಆರಾಮಾಗಿ ಆ ದುಡ್ಡನ್ನೇ ನೀ ಇದು ಮಾಡ್ಕೊಂಡು ಖರ್ಚು ಮಾಡ್ಕೊಂಡು ಎಲ್ಲರಿಗೂನ್ವೆ ಅದು ಇದು ಅಂತ ಹೇಳ್ಬಿಟ್ಟು ಎತ್ಕೊಂಡು ಹೋಗಿ ಕೊಟ್ರೆ ಎಲ್ಲರೂ ಖುಷಿ ಪಡ್ತಾರೆ. ನಮ್ಮ ಸಾವುಕಾರ ಅಂತ ನಂಬ್ತಾರೆ. ಈಗ ನನ್ನ ಹೆಂಡತಿಗೆ ಬೇರೆ ಹೆರಿಗೆ ನೋವು, ಆಸ್ಪತ್ರೆಗೆ ಬೇರೆ ಅಡ್ಮಿಟ್ ಮಾಡಬೇಕು, ಇನ್ನು ಬೇಜಾನ್ ಖರ್ಚೈತಿ. ಬಾ, ಇಷ್ಟು ದಿನ ಮೂಟೆ ಒತ್ತಿರೋ ದುಡ್ಡಾಗೆಲ್ಲನೂ ಈಗೆಲ್ಲ ಸರ್ ಮಾಡೋಣ. ಈಗ ಮಾತಾಡ್ಕೊಂಡು ನಿಂತ್ಕೊಳ್ಳೋಂಥ ಟೈಮಲ್ಲ. ಬಾ, ಕಾರ್ ಬಂದೈತಿ ಅನ್ನಿಸ್ತದೆ, ಹೋಗೋಣ. ಅಣ್ಣ, ಗಾಡಿನ ಒಳಗಡೆ ತಗೊಂಡೋಗಿ ನಿಲ್ಲಿಸ್ಬೇಕಣ್ಣ ನೀನು, ಸರಿನಾ? ಒಳಗಡೆನೆ ತಗೊಂಡೋಗ್ಬಿಟ್ಟು ನಮ್ಮ ಊರೊಳಗಡೆನೇ ನಿಲ್ಲಿಸ್ಬೇಕು ನೀನು. ಆಮೇಗಿಂದ ಹಿಂದೆ ಎಲ್ಲರೂ ನೋಡ್ಬೇಕಾದ್ರೆ ನೀನು ಹಿಂದಕ್ಕೆ ಹೋಗ್ಬೇಕಣ್ಣ. ಏ ಸುಮ್ಕಿರಪ್ಪ, ಬೆಳಗಿಂದ ಓಡಿಸಿ ಓಡಿಸಿ ಗಾಡಿಯ ತಲೆಗೆಟ್ಟೋಗೈತೆ. ನೀವು ಇಲ್ದಿರೋದೆಲ್ಲ ಹೇಳೋಕೆ ಹೋಗ್ಬೇಡಿ. ನೋಡಿ, ನೀವು ಕೂಡ 3,000 ರೂಪಾಯಿ ಕಾಸಿಗೆ ಅಲ್ಲಿಂದ ಇಲ್ಲಿಗನ ಬಂದಿದ್ದೀನಿ. ಪೆಟ್ರೋಲ್ಗೆ ನೀವು 1,500 2,000 ಯಾಕ್ರೋಯ್ತದೆ. ಇವತ್ತಿನ ಕೂಲಿ ಬರೀ 1,000 ರೂಪಾಯಿ ಅಷ್ಟೇ. ಒಂದಿನ ಪೂರ್ತಿ ವೇಸ್ಟ್ ಆಯಿತು. ಏನೋ ಶಾನೆ ಬೇಡ್ಕೊತಾ ಇದ್ದೀರಲ್ಲ, ಏನೋ ಹಳ್ಳಿನಾಗ ಮಾನ ಮರ್ವಾದಿ ಪ್ರಶ್ನೆ ಅಂತ ಹೇಳ್ಬಿಟ್ಟು ಬರ್ತಾ ಇದ್ದೀವಿ. ಇಲ್ಲ ಅಂದಿದ್ರೆ ನಾನು ಇದಕ್ಕೆಲ್ಲ ಒಪ್ಕೊಂಡು ಇಷ್ಟು ದೂರ ಎಲ್ಲ ಬರೋ ಅಂಥ ಮಗನೇನೇ ಅಲ್ಲ. ಬುಡಿ, ಇನ್ನೇನು ಮಾಡೋಕ್ಕಾಯ್ತದೆ? ನಮಗೂ ಕಷ್ಟ ಗೊತ್ತು. ಪಾಪ ನೀವು ಏನೇನೋ ಹೇಳಿರ್ತೀರ, ಜನ ಏನೇನೋ ಕೇಳಿರ್ತಾರೆ. ಸರಿ ಬಿಡಿ, ಆಯ್ತು. ಗಂಡು ಮಕ್ಳು ಕಷ್ಟನ ಗಂಡು ಮಕ್ಳಿಗೆ ಕಣ ಅರ್ಥ ಮಾಡ್ಕೊಳಕ್ಕಾಗೋದು. ನಮ್ಮ ಕಷ್ಟ ನಿನ್ಗಿನ್ನ ಬೇರೆ ಯಾರನ್ನ ಅರ್ಥ ಮಾಡ್ಕೊಳಕ್ಕಾಗತ್ತೆ? ಹೆಂಗೋ ಬಿಡೋಣ. ನೀನ್ ಮೇಲೆ ಕಾರ್ಗಿರ್ ಓಡಿಸ್ಕೊಂಡು ಆರಾಮಾಗಿದ್ಯಾ. ನಮ್ಮ ಬಾಳ್ ನೋಡೋಣ ಹೆಂಗೆ ಅಂತ ಹೇಳ್ಬಿಟ್ಟು. ಏನೋ ಕಾರಣ 4 ಜನ ಊರಾಗ ನೋಡ್ತಾ ಇರಬೇಕು ಕಣ. ಊರ್ ಮುಂದೆ ತಗೊಂಡೋಗ್ಬಿಟ್ಟು ನೀನು ಕಾರ್ ನಿಲ್ಲಿಸ್ಬೇಕು. ನಮ್ಮ ಜನ ಎಲ್ಲ ನೋಡಬೇಕು ನಮ್ಮನ್ನ. ಆಮೇಲೆ ನೀನು ಗಾಡಿ ತಿರ್ಗಿಸ್ಕೊಂಡು ಬೇಕಾದ್ರೆ ಹೋಗ್ಬೇಕಣ್ಣ. ನೀನೇನು ಬೇಜಾರು ಮಾಡ್ಕೊಬೇಡ ಕಣ. ನಮ್ಮನ್ನ ಪಿಕಪ್ ಮಾಡ್ಕೊಳಕ್ಕೆ ನಾಡೋದು ಬಂದ್ಬಿಡು ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಬಿಲ್ಡಪ್ ಕೊಡ್ತೀವಣ್ಣ. ಬೇಜಾರು ಮಾಡ್ಕೋಬೇಡ. ಏನಾರ ಬಿಲ್ಡಪ್ ಕೊಡ್ರಣ, ನನ್ ಕಾಸು ಕೊಟ್ಬಿಟ್ರೆ ಅಷ್ಟೇನೆ ಸಾಕು. ಇಲ್ಲ ಅಂದ್ರೆ ನಾನೇ ಸುಮ್ಮನೆ ಇರಲ್ಲ, ಊರಿಗೆ ಬಂದ್ಬಿಟ್ಟು ಟಾಲಟಿ ಮಾಡ್ಬಿಡ್ತೀನಿ. ಎಲ್ಲರೂ ತನಕ ಓಡಿಸ್ಬಿಡ್ತಾರೆ. ಆಮೇಲೆ ಇಲ್ಲ 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 ಹಂಗೆ ಹಿಂಗೆ ಅದು ಇದು ಅಂತ ಹೇಳ್ಬಿಟ್ಟು ಬೇಜಾನ್ ಮಾತಾಡ್ಬಿಡ್ತಾರೆ. ಸುಮ್ಮನೆ ಯಾಕೆ? ಸರಿ ಬನ್ನಿ, ಡ್ರಾಪ್ ಮಾಡ್ಬಿಟ್ಟು ಹೋಗ್ತೀನಿ. ಕ್ಯಾಶ್ ಎಲ್ಲ ಕೊಟ್ಬಿಟ್ಟು ಕ್ಲಿಯರ್ ಮಾಡಿಬಿಡಿ. ನಮ್ಮ ಮರ್ಯಾದೆ ಪ್ರಶ್ನೆ ನಾವು ಮಾಡ್ದಂಗಿರ್ತೀವಣ್ಣ. ನೋಡಿ ನೋಡಿ, ಏನೋ ಈ ತರ ಗೊತ್ತಾಗಿ ಹೋಗೋದನ್ನು ಒಂಥರ ಚೆನ್ನಾಗಿರ್ತದೆ. ಎಂತ ಗೊತ್ತು, ಎಂತ ಇದು, ಅಬ್ಬಬ್ಬಬ್ಬ, ಸೂಪರ್ ಅಂದ್ರೆ ಸೂಪರ್ ಬಿಡು. ಸೂಪರ್ ಆಗೈತೆ. ಕಾರಾಗ ಹೋಗಿ ಇಳಿಯೋದು. ಅಣ್ಣ, ನಮ್ಮನ್ನ ನೋಡಿದ್ರೆ ನಿನಗೆ ಏನಂತ ಅನ್ನಿಸ್ತದೆ ಕಣಣ್ಣ? ಏನಂತ ಅನ್ನಿಸ್ತತೆ? ಏನು ಅಂತ ಅನ್ಸಲ್ಲ. ಅಲ್ಲ ಅಣ್ಣ, ನನ್ನ ಡ್ರೆಸ್ಸು, ನನ್ನ ಕನ್ನಡಕ ಇವೆಲ್ಲ ನೋಡಿದ್ರೆ ನಿನ್ಗೆ ಏನಂತ ಅನ್ನಿಸ್ತತೆ? ಏನ್ ಅನ್ನಿಸ್ತತೆ? ಏನೋ ಕೆಲಸ ಮಾಡ್ಕೊಂಡು ಬೆಂಗಳೂರಾಗಿದ್ದೀರಾ ಅಂತ ಅನ್ನಿಸ್ತತೆ. ಯಾಕೆ, ನಾವು ಸ್ಟ್ಯಾಂಡರ್ಡ್ ಆಗಿದ್ದೀವಿ ಅಂತ ಅನ್ಸಲ್ವಾ? ಅನ್ನಿಸುತ್ತೆ. ನೀವು ಅಷ್ಟೊಂದು ಸ್ಟ್ಯಾಂಡರ್ಡ್ ಆಗಿದ್ರೆ ಯಾಕೆ ನೀವು ನನ್ನ ಕಾರ್ನ ಬಾಡಿಗೆ ಮಾಡ್ಕೊಂಡು ಬರ್ತಾ ಇದ್ರಿ? ಸ್ವಂತ ಕಾರಾಗೆ ನೀವು ಹೋಯ್ತಾ ಇದ್ರಿ. ನೋಡೋಣ, ಬೆಂಗಳೂರಿಗೆ ಬಂದಿಲ್ಲಿ ಕಸ ಗುಡಿಸಿದ್ರು ಊರಿಗೆ ಹೋಗ್ಬೇಕಾದ್ರೆ ನಿಮ್ಮಂಗೇನೆ ಫ್ಯಾಷನ್ ಮಾಡ್ಕೊಂಡು ಹೋಗ್ತಾರೆ ಅಂತ ನನಗೂ ತುಂಬ ಚೆನ್ನಾಗಿ ಗೊತ್ತು ಬಿಡೋಣ. ನಾನು ತುಂಬ ಕಸ್ಟಮರ್ಸ್ನ ನೋಡಿದ್ದೀನಿ. ಅಯ್ಯೋ, ಹಂಗಾದ್ರೆ ನಾವು ಸ್ಟ್ಯಾಂಡರ್ಡ್ ಆಗಿ ಕಾಣಿಸ್ತಾ ಇಲ್ವಾ? ಲೋ, ಅವ್ನು ಹೇಳಿದ್ದು ಕಾರ್ ಇಲ್ಲ, ಕಾರ್ ನನ್ನ ಕಾರಾಗ ಯಾಕೆ ಬರ್ತಾ ಇದ್ರಿ, ನೀವು ಸ್ಟ್ಯಾಂಡರ್ಡ್ ಆಗಿದ್ರಿ ಅಂತ ಹೇಳಿದ್ದು.
ಆದ್ರೆ ನಾವ್ ಇವಾಗ ಕಾರಾಗೆ ತಾನೇ ಹೋಗ್ತಿರೋದು. ಊರವ್ರಿಗೆಲ್ಲ ಏನಾದ್ರು ಗೊತ್ತಾ ಈ ಕಾರ್ ನಮ್ದು ನಮ್ದಲ್ಲ ಅಂತ ಹೇಳ್ಬಿಟ್ಟು? ನಿಂಗ್ ತಲೆನಾಗ ಬುದ್ಧಿನೇ ಇಲ್ವಲ್ಲೋ? ನಿಮ್ಮ ಅಮ್ಮ ನಿನಗೆ ಅದ್ ಏನ್ ತಲೆಗೆ ತುಂಬಿಟ್ಟು ಬೆಳ್ಸೈತೋ ಏನ್ ಕತೆನೋ ಗೊತ್ತಿಲ್ಲ. ಸ್ವಲ್ಪನಾದ್ರು ತಲೆ ಉಪಯೋಗಿಸು. ಹಾ, ಈಗ ಅರ್ಥ ಆಯ್ತು. ಈಗ ಫುಲ್ ಅರ್ಥ ಆಯ್ತು. ಗುರು, ಸ್ವಲ್ಪ ನಿಧಾನಕ್ಕೆ ಹೋಗು, ಪರವಾಗಿಲ್ಲ. ಅಯ್ಯೋ, ಯಾಕೆ ಸುಮ್ಮನೆ ಅಣ್ಣ, 80 ಓಡಿಸ್ತಾ ಇದ್ದೀನಿ. ಆ ನೀವ್ ಎ ಸಿ ಹಾಕ್ರಿ ಅಂತೀರಾ, ಸಾಂಗ್ ಹಾಕ್ರಿ ಅಂತೀರಾ. ನನಗಲ್ಲಿ ಬೇರೆ ಕೆಲಸ ಇರಲ್ವೇ? ನನ್ನ ಹೆಂಡತಿ ಮಕ್ಳು ಕಾಯ್ತಾ ಇರ್ತಾರ ಅಲ್ಲಿ. ಊರ್ ಸಿಕ್ತು ಅಣ್ಣ. ಅಲ್ಲೇನೆ, ಅಲ್ಲಿ ನೋಡಲ್ಲಿ, ಅಲ್ಲಿ ಮುಂದೆಗಡೆ ಊರ್ ಮುಂದೆ ಕಾಣಿಸ್ತೈತಲ್ಲ, ಅಲ್ಲೇ ನಿಲ್ಸೋಣ ನೀನು. ಊರಾಗಿರಲ್ಲ ನೋಡ್ಬೇಕು. ಅಲ್ಲಿ ನಿಲ್ಸು. ಸರಿ ನಿಲ್ಲಿಸ್ತೀನಿರ್ರಿ. ಅಯ್ಯ, ಊರೇ ಜನ? ಊರಾ? ಕಾಣ್ತಾ ಇಲ್ವಲ್ಲ ಜನ. ಅಲ್ಲೇ ಒಂದ್ ಅರ್ಧ ಗಂಟೆ ಹಂಗು ಹಿಂಗು ಅಂತ ನಿಂತ್ಕೊಂಡ್ರೆ ಎಲ್ರು ಬಂದು ನೋಡ್ತಾರೆ. ಸುಮ್ಕಿರು ಅಷ್ಟೇ. ಅಲ್ಲೇ ಅಣ್ಣ, ಇಲ್ಲೇ ಸೈಡ್ಗೆ ಹಾಕು. ಯಪ್ಪ, ಇವ್ರ ಕತೆ. ಯಾವ್ದಪ್ಪ ನಮ್ಮೂರಾಗ ಯಾವ್ದೋ ಕಾರ್ ಬತ್ತೈತೆ. ಯಾರ್ ಬತ್ತಾವ್ರೋ ಏನೋ, ಈ ಸಾವ್ಕಾರ ಮನ್ಗೆ ಯಾರನ್ನ ಬತ್ತಾವ್ರೋ ಏನೋ. ಯಾವ್ದದು ಕಾರ್ ಬತ್ತೈತಲ್ಲ, ಯಾರೋ ಇಳಿತಾವ್ರ ಕಾರಿಂದ. ಹೇ ಡ್ರೈವರ್, ನಾನು ಫೋನ್ ಮಾಡ್ತೀನಿ, ಬೇಗ ಕಾರ್ ತಗೊಂಡ್ ಬಂದ್ಬಿಡ್ಬೇಕು, ಸರಿನಾ? ಸುಮ್ನೆ ಆಮೇಲೆ ಲೇಟ್ ಮಾಡ್ಬೇಡ. ಕಾರ್ನ ಅಷ್ಟೇ ನೀಟಾಗಿ ಪಾರ್ಕಿಂಗ್ ಮಾಡಿ ನಿಲ್ಸು. ಅಲ್ಲಿ ಇಲ್ಲಿ ಕಾರೆಲ್ಲ ನಿಲ್ಸಕ್ ಹೋಗ್ಬೇಡ. ಅಯ್ಯೋ ರಾಮ, ಇವನು ಸುಮ ಮಗ ಮಮತೋಳಿಯ ತಾನೇ. ಯಾ ಪಾಟಿ ಸ್ಟ್ಯಾಂಡರ್ಡ್ ಆಗಿ ಬಂದು ಕಾರಾಗ ಬಂದು ಇಳಿತಾವ್ರಲ್ಲ. ಏನ್ ಹೇಳಿದ್ರು ಅಂತಾನೆ ಕೇಳಿಸ್ತಿಲ್ಲ ನನ್ಗಂತೂ. ಏನ್ ಈ ಪಾಟಿ ಸ್ಟ್ಯಾಂಡರ್ಡ್ ಆಗೋಗ್ಬಿಟ್ಟವ್ರೆ. ಇನ್ನೊಂದ್ ಇದೆಯಲ್ಲ ನನ್ ಕಾರು, ಆ ಕಾರ್ ಪಕ್ಕನೇ ನಿಲ್ಸು ಇದನ್ನ. ನಮ್ ಕಾರು ಸುಮ್ನೆ ಅಲ್ಲಿ ಇಲ್ಲಿ ಅಂತ ಹೇಳ್ಬಿಟ್ಟು ನಿಲ್ಲಿಸ್ಬಿಟ್ರೆ ಸುಮ್ನೆ ತಲೆನೋವು ಹೋಗ್ಬಿಡ್ತೈತೆ. ಸುಮ್ನೆನೆ ನಮ್ ಕಾರ್ ಪಕ್ಕನೇ ನಿಲ್ಸಿದ್ರೆ ಚೆನ್ನಾಗಿರ್ತೈತೆ. ಇದೇನಕ್ಕ ಇದು, ಇವ್ರು ಈ ಪಾಟಿ ಸ್ಟ್ಯಾಂಡರ್ಡ್ ಆಗಿ ಬಂದ್ಬಿಟ್ಟವ್ರೆ. ಅದೇ ನಂಗೂ ಅರ್ಥ ಆಯ್ತಿಲ್ಲ. ಕಾರಾಗ ಬಂದ್ರು, ಕಾರ್ನ ಡ್ರೈವರ್ ಬೇರೆ ಕರ್ಕೊಂಡ್ಬಿಟ್ಟು ಬಂದವ್ರೆ. ಕಾರ್ ತಗೊಂಡೋಗ್ಬಿಟ್ಟು ಅಲ್ಲಿ ನಿಲ್ಸು ಇಲ್ಲಿ ನಿಲ್ಸು ಅಂತ ಬೇರೆ ಪುಂಕ್ತಾವ್ರೆ. ಹೋಗತ್ತಾಗಿ ಏನೋ ಬೆಂಗ್ಳೂರಿಗೆ ಹೋಗಿ ಬಂದ್ರಲ್ಲ, ಈ ಪಾಟಿ ಸ್ಟ್ಯಾಂಡರ್ಡ್ ಆಗಿ ಬಂದ್ಬಿಡ್ತಾರಲ್ಲ. ಯಾವ ಸ್ಟ್ಯಾಂಡರ್ಡ್ ಇರಬೇಡ ಹೇಳಿ ನೀನು. ಇನ್ನು ಶಾನೆ ಜನ ನೋಡ್ಬೇಕಿತ್ತು ನಮ್ಮನ್ನ. ಇಷ್ಟೇಷ್ಟು ಜನ ನೋಡ್ತಾವ್ರೆ. ಸ್ವಲ್ಪ ಜನ ಜಾಸ್ತಿ ನೋಡ್ಬಿಟ್ಟಿದ್ರೆ ಎಂತ ಚೆನ್ನಾಗಿರೋದು. ಇಷ್ಟು ದಾರ ಖರ್ಚು ಮಾಡ್ಕೊಂಡು 3,000 ರೂಪಾಯಿ ಕೊಟ್ಟು ಬಂದಿದ್ದೀವಿ ಕಾರಾಗೆ. ಬರೀ 3 ಜನ ನೋಡ್ತಾವ್ರೆ. ಬಿಡು, ಪರವಾಗಿಲ್ಲ. ಈ 3 ಜನನೇ 300 ಜನಕ್ಕೆ ಹೋಗಿ ಹೇಳ್ತಾರೆ ನಮ್ಮ ಸ್ಟ್ಯಾಂಡರ್ಡ್ನು ಇನ್ನೂ ಬಿಲ್ಡಪ್ ಆಗೋಗ್ಬಿಡ್ತದೆ. ಅದು ನಿಜನೇನೆ. ತಾನೇನೆ ಕೆಡಿಸ್ಕೊಬೇಡ. ಅಲ್ಲಿಗೆ ಹೋದ್ರು ಹಿಂಗೆ ಮ್ಯಾನೇಜ್ ಮಾಡು. ಸರಿನಾ? ನಿಮ್ಮ ಅಮ್ಮ ಎಲ್ಲರನ್ನು ಮ್ಯಾನೇಜ್ ಆಗಬೇಕು. ಮನೆ ಬಿಡಿಸ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡಬೇಡ. ನಾವೇನೋ ಒಂದು ಹೇಳೋಣ. ಈಗ ಬಾ, ನಮ್ಮ ಮನೆಗೆ ಐತೆ ನಿಮ್ಮ ಅಮ್ಮ ಅಂತ ಹೇಳ್ದಲ್ಲ, ಬಾ ಇಬ್ರು ಜೊತೆಗೆ ಹೋಗೋಣ. ಇನ್ನು ಸ್ವಲ್ಪ ಹೊತ್ತು ಇವ್ರಿಗೆಲ್ಲ ಫೋರ್ಸ್ ಕೊಟ್ಬಿಟ್ಟು ಹೋಗ್ಬೋದಿತ್ತೇನೋ. ಯಾಕಂದರೆ ಇವರೆಲ್ಲನೂ ಒಳ್ಳೆ ನ್ಯೂಸ್ ಪೇಪರ್ ಇದ್ದಂಗೆ ಊರವ್ರಿಗೆಲ್ಲ ಹೇಳ್ಕೊಂಬಿಟ್ಟು ಬರ್ತಾರೆ. ನಮ್ಮ ಬಟ್ಟೆ ನೋಡಲಿ ಅಂತ ನಿಂತ್ಕೊಂಡಿದ್ದೀನಿ. ಬಾರ ಸಾಕು. ಜಾಸ್ತಿ ನೋಡಕ್ಕೆ ಹೋದ್ರೆ ನಮ್ಮ ನಿಜವಾದ ಬಂಡವಾಳ ಈಚೆ ಕಡೆಗೆ ಬಂದ್ಬಿಡ್ತೈತೆ. ಯಾಕೆ ಬೇಕು ಜಾಸ್ತಿ ನೋಡೋದು? ಬೇಡ, ಬಾ ಹೋಗನ್ ಬಾ. ನಮ್ಮ ಕಾರು ಈ ಡ್ರೈವರ್ ಕರ್ಕೊಂಡೋಗಿ ನಿಲ್ಸಿ ಕೀ ಯಾರು ಕೊಡ್ತಾನೋ ಇನ್ನೂ ಗೊತ್ತಿಲ್ಲ. ಅವ್ನಿಗೆ ಫೋನ್ ಮಾಡಿ ಹೇಳ್ಬಿಡಿ. ಸರಿ ಹೇಳೋಣ ಬಾ. ಅಲ್ಲ ಕಣಕ್ಕ, ಎಲ್ಲಾನು ಲಾಸ್ ಮಾಡ್ಕೊಂಡು ಲಾಸ್ ಎದ್ಬಿಟ್ಟು ಹೋಗವ್ರೆ ಅಂತ ಅನ್ಕೊಂಡ್ರೆ ಇದು ಏನಕ್ಕೋ ಈ ಪಾಟಿ ದುಡ್ಕೊಬಿಟ್ಟು ಈಚೆ ಕಡೆಗೆ ಬಂದ್ಬಿಟ್ಟವಲ್ಲ ಊರ್ ಕಡೆಗೆ. ಅದಕ್ಕೆ ಕಣಕ್ಕ ಹೇಳೋದು, ಅದೃಷ್ಟ ಯಾರಿಗೆ ಯಾವಾಗ ಹೆಂಗ್ ಬರ್ತದೋ ಹೇಳಕ್ಕಾಗಕ್ಕಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಸ್ಟ್ಯಾಂಡರ್ಡ್ ಆಗಿ ಬಂದ್ಬಿಟ್ಟೈತೆ. ಏನೋ ನಮ್ದೇನೇನಿಯ ಸರಿ ಇಲ್ಲ ಬಿಡು. ನಮ್ಮ ಬಾಳ್ಗಿಷ್ಟು ಆವತ್ತಿಂದನೂ ನೋಡ್ತಾ ಇವ್ನಿ. ನಮ್ಮ ಬಾಳು ಹಿಂಗೆ ಐತೆ ನೋಡಕ್ಕ. ಇವ್ರ ಬಾಳುಗಳೆಲ್ಲ ಇನ್ನು ಇವಳು ಹಿಡಿಯೋಕಾಯ್ತದೆ, ಯಾರನ್ನ ಸುಮೀನ್ ಹಿಡಿಯೋಕಾಯ್ತದೆ ಇನ್ನ. ಯಪ್ಪ ಅಯ್ಯೋ ಬಿಡು. ಅಂತ ಚಿಂದಂತ ಹೆಣ್ತಿನಿದೀನಿ ಈಚೆ ಕಡೆಗೆ ಹಾಕ್ಬಿಟ್ಟು ಇವ್ರಿಬ್ರು ತಿರ್ಬೋಕಿ ತಿರ್ಪೆ ಆಟ ಆಡ್ತಾವ್ರಲ್ಲ. ಆಡ್ಲಿ ಬಾ, ಎಷ್ಟನ್ನ ಆಡ್ಕೊಂಡೋಗ್ಲಿ. ಪಾಪ ನಿಧಿ ಅಂತ ಒಳ್ಳೆ ಮಗ ಇಲ್ವೇ ಇಲ್ಲ. ಭಾಳ ಒಳ್ಳೆ ಮಗ. ಒಳ್ಳೇದಾಯ್ತದೆ ಬಾ. ಒಳ್ಳೆಯವ್ರಿಗೆ ಇವತ್ತೆಲ್ಲ ನಾಳೆ ಜಾಸ್ತಿ ಒಳ್ಳೇದೇ ನೀ ಆಯ್ತದೆ. ನಮ್ಗೆ ಯಾಕೆ ಪಾಕ್ ಬಾ. ಊರಿಂದ ಇನ್ನು ನನ್ನ ಮಗಳು ಬೇರೆ ಬರ್ತೀನಿ ಅಂತ ಹೇಳಿದ್ಲು. ಬಾ ಹೋಗನ್ ಮನೆಗೆ.